ಹಲೋ ಗೈಸ್, ಈ ವಾರನೂ ಧ್ರುವ ಅಣ್ಣವರು ಸೇವ್ ಆಗೇ ಆಯ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ಈ ವಾರ ಪಕ್ಕ ಸ್ಪಂದನ ಅವ್ರದ ಮನೆಗೆ ಕಳಿಸ್ಬಿಡ್ತಾರೆ ಅನ್ಸುತ್ತೆ. ಅವ್ರಿಗಾಗಿರೋ ಕಾಲ್ ಏಟ್ಗೆ ಪಕ್ಕ ಅವರು 3-4 ದಿನದಲ್ಲಿ ಹುಷಾರಂತೂ ಆಗಲ್ಲ. ಮಿನಿಮಮ್ ಅಂದರೆ ಒಂದು ವಾರಕ್ಕಿಂತ ಜಾಸ್ತಿ ರೆಸ್ಟ್ ಬೇಕು ಕಾಲ್ಗೆ. ಅದು ಏನಂದರೆ ಮಂಡಿ ಹತ್ರ ಆಗಿರೋದ್ರಿಂದ ಜಾಸ್ತಿ ರೆಸ್ಟ್ ಬೇಕಾಗುತ್ತೆ. ಅದಕ್ಕೋಸ್ಕರ ಸ್ಪಂದನನ ಮನೆ ಕಳ್ಸೋ ಸಾಧ್ಯತೆ ಜಾಸ್ತಿ ಐತೆ. ಅದರಿಂದ ಧ್ರುವಣ ಹೆಂಗಿದ್ರು ಸೇವ್ ಆಯ್ತಾನೆ. ಅಕಸ್ಮಾತ್ ಏನಾರ ನಮ್ಮ ಧ್ರುವಣನೇ ಎದ್ದು ಇಲ್ಲ ಸ್ಪಂದನ ಅಲ್ಲೇ ಇರಲಿ, ಒಂದು ವಾರ ಬೇಕಾದ್ರೆ ರೆಸ್ಟ್ ತಗೊಳ್ಳಿ, ನಾನೇ ಮನೆಯಿಂದ ಈಚೆ ಹೋಗ್ತೀನಿ ಅಂತ ತಾನಾಗೆ ಮನೆಯಿಂದ ಈಚೆ ಹೋದರೆ ಸ್ಪಂದನ ಅವ್ರು ಸೇವ್ ಆಗ್ತಾರೆ. ಓಟ್ ಪ್ರಕಾರ ಹೋದರೆ ಸ್ಪಂದನ ಪಕ್ಕ ಸೇವ್ ಆಯ್ತಾರೆ. ಬಟ್ ನಾನು ಹೇಳ್ತಾರೆ ಕಾಲು ನೋವು ಮಾತ್ರ. ಆಮೇಲೆ ನೆಕ್ಸ್ಟ್ ವಿಚಾರಕ್ಕೆ ಬರ್ತೀನಿ. ಇಲ್ಲಿ ಮೊದಲು ಕಾಮಿಡಿ ಮಾಡ್ಬೇಕಾದ್ರೆ ಏನೋ ಫೋರ್ಸ್ಡ್ ಕಾಮಿಡಿ ಮಾಡ್ತಾವನೆ ಅನ್ಸೋದು. ಇವಾಗ ಏನು ಅನಿಸ್ತಾ ಇಲ್ಲ, ಸರಳವಾಗಿ ಅವ್ನು ಏನು ಮಾತಾಡ್ಬೇಕು ಅದನ್ನು ಮಾತಾಡ್ತಾವನೆ. ಅದು ಬೇರೆಯವ್ರಿಗೆಲ್ಲ ಕಾಮಿಡಿ ಅನಿಸ್ತೈತೆ, ಮತ್ತು ಆಡಿಯನ್ಸ್ಗೂ ಕಾಮಿಡಿ ಅನಿಸ್ತೈತೆ ಅಂತ ಅನಿಸ್ತೈತೆ ಅಷ್ಟೇ. ಯಾಕಂತ ಹೇಳಿದ್ರೆ ಅವ್ನು ಹೇಳೋ ಒಂದೊಂದು ಮಾತುಗಳು, ಆಮೇಲೆ ಹೆಂಗೆ ಅಂದರೆ ಸ್ಪಾಂಟಿನಿಟಿ ಅಲ್ಲಲ್ಲೇ. ಇವಾಗ ಏನು ಮಾಡ್ಬಿಡ್ತಾನೆ ಅಂದರೆ ಕಾಮಿಡಿ ಮಾಡ್ಬೇಕಾದ್ರೆ ಅಣ್ಣ ನಾನು ಹೇಳ್ತೀನಿ ಕೇಳಿ ಅಣ್ಣ ಹಂಗೆ ಹೇಳ್ಬಿಟ್ಟು ಕಾಮಿಡಿ ಮಾಡ್ಬಿಡ್ತಾನೆ, ಎಲ್ಲರೂ ನೆಗಾಡ್ಸ್ಬಿಡ್ತಾನೆ. ಇವಾಗ ಅದನ್ನೇನಂತ ಕೆಲವರು ಅದು ಇರಿಟೇಷನು, ಸುಮ್ಮನೆ ಕಾಮಿಡಿ ತುಂಬ್ತವನೆ ತಲೆಗೆ, ಕಾಮಿಡಿ ಅನಿಸ್ತೈತೆ ಹೊರಗಡೆ ಇರೋರಿಗೆ ಅಂತ ನಮ್ಮ ಸೂರಜ್ ಅಣ್ಣ ಹೇಳಿದ್ರಲ್ಲ. ಹೊರಗಡೆ ಗೊತ್ತಾಗುತ್ತೆ ಅದು ಕಾಮಿಡಿನೋ ಇಲ್ವೋ ಅಂತ. ಇಲ್ಲಿ ಕಾಮಿಡಿ ಸಕ್ಕತ್ತಾಗಿ ವರ್ಕ್ ಆಗ್ತೈತೆ ಹೊರಗಡೆ ಮಾತ್ರ. ಅಷ್ಟೇ ಗೈಸ್, ಇನ್ನೇನಿಲ್ಲ. ಈ ಟಾಸ್ಕಲ್ಲಿ ನನಗೆ ಯಾಕೋ ಟೈ ಆಗ್ಬೋದು ಅನಿಸುತ್ತೆ. ಯಾರು ಮನೆಗೆ ಕಳ್ಸೋದಿಲ್ಲ, ಯಾಕಂದ್ರೆ ಮುಂದಿನ ಟಾಸ್ಕಲ್ಲಿ ಎಲ್ಲರೂ ಆಡ್ತಾರಲ್ವ, ನೀವು ನೋಡಿದ ಪ್ರಕಾರ ಅದರಿಂದ ಅನಿಸ್ತೈತೆ. ಆಮೇಲೆ ಮಧ್ಯಾಹ್ನ ಒಂದು ಪ್ರೋಮೋ ಬಿಟ್ಟಿದ್ರಲ್ಲ, ಅದೇ ರಘುವಣ್ಣ ಮತ್ತು ಅಶ್ವಿನಿ ಏನಕ್ಕೆ ಗೆಲ್ಲೋದು, ಅದು ನಾಳೆನೇ ಬರೋದು, ಇವತ್ತು ಬರೋದಿಲ್ಲ. ಇವ್ರು ಎಡಿಟಿಂಗಲ್ಲಿ ಪ್ರೋಮೋ ಎಲ್ಲ ಚೆನ್ನಾಗಿ ಕಟ್ ಮಾಡಿಬಿಟ್ಟು ನಮ್ಗೆ ನಾಳೆ ಎಪಿಸೋಡ್ ಮುಂದಿನ ಭಾಗದಲ್ಲಿ ತೋರಿಸ್ಬಿಟ್ಟೆ ಸಾಯೋದು ಇವರು ಬಿಗ್ ಬಾಸ್ ಅವರು. ನನಗೆ ಗೊತ್ತು, ನೀವೇನು ತಲೆ ಕೆಡಿಸ್ಬಿಟ್ಟೆ, ಅದು ನಾಳೆಗೆ ಅನಿಸುತ್ತೆ. ಇದು ಇನ್ನೂ ಎಪಿಸೋಡ್ ಮುಗ್ದಿಲ್ಲ. ಅಕಸ್ಮಾತ್ ಬಂದ್ರೂ ನನಗೆ ಬ್ಯಾಡ್ ಕಮೆಂಟ್ಸ್ ಹಾಕಿ. ಬೈ ಗೈಸ್, ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಇಲ್ಲ ಸ್ವೈಪ್ ಮಾಡಿ, ಹಂಗೆ ಒಂದು ಫಾಲೋ ಹಾಕ್ಬಿಡಿ. ಬೈ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.